Subscribe my channel, press all notification bell. ಹಾಯ್ ಫ್ರೆಂಡ್ಸ್, ಇದು ಕಾರ್ಪೊರೇಟ್ ಆಕ್ಷನ್ ಸೀರೀಸ್ನ ಲಾಸ್ಟ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಟೇಟ್ ಮತ್ತು ರೆಕಾರ್ಡ್ ಡೇಟ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಕಂಪ್ನಿಯ ಸ್ಟಾಕ್ ಸ್ಪ್ಲಿಟ್, ಬೋನಸ್ ಶೇರ್, ಡಿವಿಡೆಂಡ್ ಇವೆಲ್ಲ ಸಿಗ್ಬೇಕಂತಿದ್ರೆ ಎಕ್ಸ್ಟೇಟ್ ರೆಕಾರ್ಡ್ ಡೇಟ್ ತುಂಬಾ ಇಂಪಾರ್ಟೆಂಟ್. ಅಕಸ್ಮಾತ್ ಎಕ್ಸ್ಟೇಟ್ ಅಥವಾ ರೆಕಾರ್ಡ್ ಡೇಟ್ ದಿನ ಬೈ ಮಾಡಿದ್ರೆ ನಿಮಗೆ ಸ್ಟಾಕ್ ಸ್ಪ್ಲಿಟ್, ಬೋನಸ್ ಶೇರ್, ಡಿವಿಡೆಂಡ್ ಸಿಗಲ್ಲ. ಅದಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ವಿಡಿಯೋನ ಕೊನೆ ತನಕ ನೋಡಿ. ಫಾರ್ ಎಕ್ಸಾಂಪಲ್, ABC ಕಂಪನಿ ಬೋನಸ್ ಶೇರ್ ಡಿಕ್ಲೇರ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಬೋನಸ್ ಶೇರ್ ಸಿಗ್ಬೇಕಂತಿದ್ರೆ ರೆಕಾರ್ಡ್ ಡೇಟ್ ದಿನ ಶೇರ್ ಹೋಲ್ಡರ್ಸ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಬೇಕಾಗುತ್ತೆ. ಅವಾಗ ನಿಮಗೆ ಬೋನಸ್ ಶೇರ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಇಂಡಿಯಾದಲ್ಲಿ T+2 ಸೆಟಲ್ಮೆಂಟ್ ನ ಸೈಕಲ್ ನ ಫಾಲೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಮಂಡೇ ನೀವು ಶೇರ್ಸ್ ನ ಬೈ ಮಾಡಿದ್ರೆ ಅದು T ಆಗುತ್ತೆ, ಟ್ರಾನ್ಸಾಕ್ಷನ್ ಡೇ ಅಂತ ಆಗುತ್ತೆ. ಟ್ಯೂಸ್ಡೇ T+1 ಆಗುತ್ತೆ, ವೆಡ್ನೆಸ್ಡೇ T+2 ಆಗುತ್ತೆ. ಈ ತರ ಸೆಟಲ್ಮೆಂಟ್ ಸೈಕಲ್ ಫಾಲೋ ಆಗುತ್ತೆ. ನೀವು ಮಂಡೇ ಬೈ ಮಾಡಿದ ಶೇರ್ಸ್ ವೆಡ್ನೆಸ್ಡೇ ನಿಮ್ಮ ಡಿಮೆಟ್ ಅಕೌಂಟಿಗೆ ಬರುತ್ತೆ. ರೆಕಾರ್ಡ್ ಡೇಟ್ ಲಿಸ್ಟ್ ಅಲ್ಲಿ ಬರ್ಬೇಕಂತಿದ್ರೆ ನಿಮ್ಮ ಹೆಸರು ಮಿನಿಮಮ್ 2 ಡೇಸ್ ಹಿಂದಿನ ದಿನ ಸ್ಟಾಕ್ಸ್ ನ ಬೈ ಮಾಡೋಕ್ಕಾಗುತ್ತೆ. ರೆಕಾರ್ಡ್ ಡೇಟ್ ಹಿಂದಿನ ದಿನ ಬೈ ಮಾಡಿದ ಸ್ಟಾಕ್ಸ್ ನಿಮಗೆ ಡಿವಿಡೆಂಡ್, ಬೋನಸ್ ಶೇರ್, ಸ್ಟಾಕ್ ಸ್ಪ್ಲಿಟ್ ಏನು ಸಿಗಲ್ಲ. ಈಗ ಎಕ್ಸ್ಟೇಟ್ ಅಂತ ಬಂದ್ರೆ ಯಾವ್ದು ಸ್ಟಾಕ್ಸ್ ನ ಬೈ ಮಾಡ್ಬೇಕಂತ ಇದು ತಿಳಿಸ್ಕೊಡುತ್ತೆ. ನಾರ್ಮಲ್ ಆಗಿ ಎಕ್ಸ್ಟೇಟ್ ರೆಕಾರ್ಡ್ ಡೇಟ್ ಹಿಂದಿನ ದಿನ ಇರುತ್ತೆ. ಸೊ ನೀವು ಎಕ್ಸ್ಟೇಟ್ ಹಿಂದಿನ ದಿನ ಸ್ಟಾಕ್ಸ್ ನ ಬೈ ಮಾಡ್ಬೇಕಾಗುತ್ತೆ. ಒಂದ್ ದಿನ ಅಥವಾ 2 ದಿನ ಹಿಂದಿನ ದಿನ ಸ್ಟಾಕ್ಸ್ ನ ಬೈ ಮಾಡಿದ್ರೆ ಅವಾಗ ರೆಕಾರ್ಡ್ ಡೇಟ್ ನಿಮ್ಮ ಸ್ಟಾಕ್ಸ್ ಲಿಸ್ಟ್ ಬರುತ್ತೆ. ನಿಮಗೆ ಬೋನಸ್ ಶೇರ್, ಡಿವಿಡೆಂಡ್ ಎಲ್ಲ ಸಿಗುತ್ತೆ. ಫಾರ್ ಎಕ್ಸಾಂಪಲ್, 20ನೇ ತಾರೀಕು ರೆಕಾರ್ಡ್ ಡೇಟ್ ಆದ್ರೆ 19ನೇ ತಾರೀಕು ಎಕ್ಸ್ಟೇಟ್ ಆಗಿರುತ್ತೆ. ಇದರ ಅರ್ಥ ನೀವು 17, 16 ಈ ಡೇಟ್ ಅಲ್ಲಿ ಶೇರ್ಸ್ ನ ಬೈ ಮಾಡಿದ್ರೆ ಅವಾಗ T+2 ಪ್ರಕಾರ 20ಕ್ಕೆ ರೆಕಾರ್ಡ್ ಡೇಟ್ಗೆ ನಿಮ್ಮ ಸ್ಟಾಕ್ಸ್ ಡಿಮೆಟ್ ಅಕೌಂಟಿಗೆ ಬಂದಿರುತ್ತೆ. ಸೊ ನಿಮಗೆ ಡಿವಿಡೆಂಡ್ ಎಲ್ಲ ಸಿಗುತ್ತೆ. ಸಪೋಸ್ 17ನೇ ತಾರೀಕು ಸಾಟರ್ಡೆ ಅನ್ಕೊಳ್ಳಿ, ಅವತ್ತಿನ ದಿನ ರೆಕಾರ್ಡ್ ಡೇಟ್ ಅಂದ್ಕೊಳ್ಳಿ. ಅಂದಮೇಲೆ ಎಕ್ಸ್ಟೇಟ್ 15 ಇರುತ್ತೆ, ಅವತ್ತು ಥರ್ಸ್ಡೇ ಇರುತ್ತೆ. ನೀವು ಬೈ ಮಾಡೋ ಸ್ಟಾಕ್ಸು 16ನೇ ತಾರೀಕು ಫ್ರೈಡೆ ಅವತ್ತು ಡಿಮೆಟ್ ಅಕೌಂಟಲ್ಲಿ ಇರಬೇಕಾಗುತ್ತೆ. ಬಟ್ ನೀವು 15ನೇ ತಾರೀಕು ಎಕ್ಸ್ಟೇಟ್ ಮುಂಚೆನೆ ಸ್ಟಾಕ್ಸ್ ನ ಬೈ ಮಾಡೋಕ್ಕಾಗುತ್ತೆ. ಅವಾಗ 16ನೇ ತಾರೀಕು ಫ್ರೈಡೆ ಡಿಮೆಟ್ ಅಕೌಂಟಿಗೆ ಬಂದಿರುತ್ತೆ ಶೇರ್ಸ್. ಸೊ 17ನೇ ತಾರೀಕು ಅವತ್ತು ರಜೆ ಇರುತ್ತೆ. ಸೊ ನಿಮಗೆ ಡಿವಿಡೆಂಡ್ ಸಿಗುತ್ತೆ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಈಗ ಎಕ್ಸ್ಟೇಟ್ ರೆಕಾರ್ಡ್ ಡೇಟ್ ಮಧ್ಯದಲ್ಲಿ ಅಕಸ್ಮಾತ್ ಹಾಲಿಡೇಸ್ ಬಂದ್ರೆ ಸಿಂಪಲ್, ಎಕ್ಸ್ಟೇಟ್ ಹಿಂದಿನ ದಿನ 1 ದಿವಸ, 2 ದಿವಸ, 3 ದಿವಸ ಮುಂಚೆನೆ ಸ್ಟಾಕ್ಸ್ ನ ಬೈ ಮಾಡಿ ನಿಮಗೆ ಡಿವಿಡೆಂಡ್ ಎಲ್ಲ ಸಿಗುತ್ತೆ. ಸೊ ಯಾವತ್ತು ಎಕ್ಸ್ಟೇಟ್ ದಿನ ಸ್ಟಾಕ್ಸ್ ನ ಬೈ ಮಾಡಕ್ ಹೋಗಬೇಡಿ, ನಿಮಗೆ ಬೋನಸ್ ಶೇರ್ಸ್ ಏನು ಸಿಗಲ್ಲ. ಸೊ ಈ ತರ ಎಕ್ಸ್ಟೇಟ್ ರೆಕಾರ್ಡ್ ಡೇಟ್, ಬೋನಸ್ ಶೇರ್, ಸ್ಟಾಕ್ ಸ್ಪ್ಲಿಟ್, ಡಿವಿಡೆಂಡ್, ಶೇರ್ ಬೈ ಬ್ಯಾಕ್, ರೇಟ್ಸ್ ಇಶ್ಯೂ ಈ ತರ ಕಾರ್ಪೊರೇಟ್ ಆಕ್ಷನ್ ವಿಷಯದಲ್ಲಿ ವರ್ಕ್ ಆಗುತ್ತೆ. ಸೊ ನಿಮಗೆ ನಮ್ಮ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸ್ವಲ್ಪ ಶೇರ್ ಮಾಡಿ, ಅದರಿಂದ ಅವ್ರಿಗೆ ಸ್ವಲ್ಪ ಕರೆಕ್ಟ್ ಚಾನ್ಸ್ ಸಿಗುತ್ತೆ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.